ಇಂಡಿಯಾ ಆಸ್ಟ್ರೇಲಿಯಾ ಫೈನಲ್ ಒನ್ ಡೇ ಮ್ಯಾಚ್ ನಡೀತಾ ಇದೆ, ಮೆಲ್ಬರ್ನ್ ನಡೀತಾ ಇದೆ. ಆ್ಯಕ್ಚುಲಿ ನಾನಿವಾಗ ನಮ್ಮ ಆಫೀಸಲ್ಲಿ ಇದ್ದೀನಿ, ಎಲ್ಲರೂ ಆನ್ ಡ್ಯೂಟಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಮ್ಯಾಚ್ ಹೀಟ್ ಹೆಂಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಟಿ ವಿ ನೋಡಿಕೊಂಡು ಯಾರು ಗೆಲ್ತಾರೆ ಅಂದರೆ ಆ ಲೆವೆಲ್ ಹೀಟ್ ಇದೆ. ಕೊನೆ ಓವರ್ಗೂ ಮ್ಯಾಚ್ ಹೋಗಿದೆ. ಧೋನಿ ಅವರು ಆಲ್ರೆಡಿ 83 ರನ್ಸ್ ಹೊಡೆದಿದ್ದಾರೆ. ಕೇದಾರ್ ಜಾಧವ್ ಅವರಿಗೆ ಒಳ್ಳೆ ಸಾಥ್ ನೀಡ್ತಿದ್ದಾರೆ. 57 ರನ್ಸ್ ಆಗಿದೆ ಕೇದಾರ್ ಜಾಧವ್ ಆಲ್ರೆಡಿ. ನಮ್ಮ ಆಫೀಸಲ್ಲಿ ಯಾವ ಥರ ಇದೆ ಕ್ರಿಕೆಟ್ ಫೀವರ್ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಆಲ್ರೆಡಿ ಮ್ಯಾಚ್ ಡ್ರಾ ಆಗಿದೆ. ಇನ್ನು ಗೆಲ್ಲೋದಕ್ಕೆ 1 ರನ್ ಬೇಕು. ಇಂಡಿಯಾ 230 ಟಾರ್ಗೆಟ್ ಕೊಟ್ಟಿದ್ರು. ಈಗ ಆಲ್ರೆಡಿ 230 ಟಾರ್ಗೆಟ್ನ ರೀಚ್ ಮಾಡಿದ್ದಾರೆ. ಇನ್ನು 1 ರನ್ ಬೇಕು. 1 ರನ್ ಹೊಡೆದ್ರೆ ಇಂಡಿಯಾ ವಿನ್ ಆಗುತ್ತೆ. ಆಲ್ರೆಡಿ ಟೆಸ್ಟ್ ಸೀರೀಸ್ನ ವಿನ್ ಆಗಿ 71 ಇಯರ್ ವರ್ಷದ ದಾಖಲೆನ ಆಲ್ರೆಡಿ ಮುರಿದಿದ್ದಾರೆ. ಇನ್ನು ಇವಾಗ ಇನ್ನೊಂದು ರನ್ ಬೇಕಾಗಿದೆ. ಒನ್ ಡೇಲಿ 3 ಮ್ಯಾಚಲ್ಲಿ 2-1 ಲೀಡಲ್ಲಿ ಒನ್ ಡೇ ರೆಕಾರ್ಡ್ ಮಾಡೋಕ್ಕೆ 1 ರನ್ ಬೇಕಾಗಿದೆ. ನಮ್ಮ ಆಫೀಸಲ್ಲಿ ನೋಡಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲ ಟಿ ವಿ ಮುಂದೆ ಕೂತ್ಕೊಂಡಿದ್ದಾರೆ. ಎಲ್ಲ ಟಿ ವಿ ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಫುಲ್ಲು ವರ್ಕ್ ಮಾಡೋದು ಬಿಟ್ಟು ಗಿರಿ ನೋಡಿ, ಗಿರಿ ಟಿ ವಿ ನೋಡ್ತೀಯಾನೆ. ಹಾಯ್ ಗಿರಿ, ಕೆಲಸ ಮಾಡೋದು ಬಿಟ್ಬಿಟ್ಟು ಫುಲ್ಲು ಮ್ಯಾಚಲ್ಲಿ ಮುಳುಗೋಗ್ಬಿಟ್ಟಿದ್ಯಾ? ಹೆಂಗಿದೆ ಮ್ಯಾಚ್? ಹೆಂಗಿದೆ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್? ಹೆಂಗಿದೆ ಹೇಳ್ಗಿರಿ? ಸೂಪರ್ ಆಗಿದೆಯಾ? ಯಾರು ಬ್ಯಾಟಿಂಗ್ ಇಷ್ಟ ಆಯಿತು? ಧೋನಿ ಬ್ಯಾಟಿಂಗ್ ಇಷ್ಟ ಆಯ್ತಾ? ಹಾಯ್ ಅನೂಪ್, ಹೆಂಗಿತ್ತು ಮ್ಯಾಚ್? ಹೆಂಗಿತ್ತು ಇವತ್ತು? ಡ್ರಾ ಆಗೋಯ್ತು ಆಲ್ರೆಡಿ. 1 ರನ್ ಬೇಕು, ವಿನ್ ಆದಂಗೆ ಲೆಕ್ಕ. ಇನ್ನೊಂದು 1 ಓವರ್ ಇದೆ ಅಷ್ಟೇನೆ. ಸಖತ್ತಾಗಿತ್ತು ಮಾತ್ರ ಮ್ಯಾಚು. ಧೋನಿ ಏನು ಹೇಳಕ್ಕಾಗಲ್ಲ. ಆಯ್ತು ನೋಡಲ್ಲಿ ಇನ್ನೇನು ಇಲ್ಲ. ನೋ ನೋಡಿ ಮ್ಯಾಚ್ ನೋಡಿ. ಇನ್ನು 1 ರನ್ ಬೇಕು. ലാസ്റ്റ് റണ്ണു വിന്നിംഗ് റണ്ണു 5 balls 1 run ಬೇಕು. അത്യന്തം ആവേശകരമായ ഒരു ഫൈനൽ എന്ന് തന്നെ പറയാം. എന്തായാലും ഇന്ത്യയും ഓസ്ട്രേലിയയും തമ്മിലുള്ള അവസാന മത്സരം ശരിക്കും ഒരു ഫൈനൽ തന്നെയായി മാറിയിരിക്കുകയാണ്. ಎಲ್ಲ ಫುಲ್ಲು ಚೇರ್ಗಳೆಲ್ಲ ಖಾಲಿ ಹೊಡಿತಿದೆ. ಎಲ್ಲರೂ ಆರಾಮಾಗಿ ಒಂದು ಕಡೆ ಸೇರ್ಕೊಂಡು ಸೆಟ್ ಆಗಿಬಿಟ್ಟು ಮ್ಯಾಚ್ ನೋಡ್ತಾ ಇದ್ದಾರೆ. ആവേശകരമായ ഒരു മത്സരം തന്നെയാണ്. ಫೈನಲಿ ಇಂಡಿಯಾ ಮ್ಯಾಚ್ ಗೆದ್ರು.